ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತ ರಮ್ಯಾ ಮೇಡಮ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ. ಇವತ್ತು ಅವರು ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡ್ತಾರೆ ಅಂತ ಹೇಳ್ತಾ, ಯಾಕಂದ್ರೆ ಸಮಯ ಪಾಪ ಅವ್ರದೇ ಇಂಪಾರ್ಟೆಂಟ್ ಇದ್ದಿದ್ದು, ಅವರೇ ಬೇಗ ಹೋಗ್ಬೇಕು ಅಂತ ಇದ್ರು. ಆದ್ರೂ ಸಮಯ ಇಷ್ಟೊಂದು ಮಾತಾಡಿ ಆಯ್ತು. ಕಾರ್ಯಕ್ರಮ ಏನೂ ಮಾಡೋಕ್ಕಾಗಲ್ಲ. ಮೇಡಮ್ ಮಾತಾಡ್ಬೇಕಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯ BCIC ವಿಶೇಷಚೇತನಗಳನ್ನ ಕಾಳಜಿ ಮತ್ತು ಮೇಡಮ್, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಕೊನೆ ಭಾಷಣ ಅಂದ ತಕ್ಷಣ ನಾನು ಒಂದು ಸ್ವಲ್ಪ ಎಚ್ಚರ ಆಗಬೇಕು ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲರಿಗೂ ಹೊಟ್ಟೆ ಹಸ್ದಿರುತ್ತೆ, ಇವ್ರದ್ದು ಇನ್ನೊಂದಿದೆ ಲಾಸ್ಟ್, ಇವ್ರದ್ದು ಮುಗಿದ್ಮೇಲೆ ಆಚೆ ಕಳಿಸ್ತಾರೆ ಅಂತ ತುಂಬ ನಮ್ಮ ಮಕ್ಕಳೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಐ ಕ್ಯಾನ್ ಲಿಸನ್ ಟು ದರ್ ಹಾರ್ಟ್. ಮತ್ತು ತುಂಬ ಡಿಸ್ಟರ್ಬೆನ್ಸ್. ಸೊ ಇವತ್ತು ಎಲ್ಲ ಹೆಣ್ಮಕ್ಳಿರೋ ಕಾರ್ಯಕ್ರಮ. ಸೊ ಎಲ್ಲರೂ ನೋಡಿದಾಗ ಏನಕ್ಕೆ ಏನೋ ಒಂದು ವಿಶ್ವ ಮಹಿಳಾ ದಿನಾಚರಣೆ ಅನ್ನೋ ಒಂದು ಹೆಸರಿನ ಮೂಲಕ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಅನ್ನೋದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ. ನನಗೆ ಕೊನೆಯದಾಗಿ ಮಾತಾಡೋಕ್ಕೆ ಕೆಲವು ನಿಮಿಷಗಳು ಬಳಸ್ಕೊಂಡು ನಾನು ಏನು ಹೇಳಬೇಕು ಅನ್ನೋದನ್ನು ಅವಾಗಲಿಂದ ಯೋಚನೆ ಮಾಡ್ತಾ ಇದ್ದೆ. ಸೊ ಹಿಂದೆಗಡೆ ಮಕ್ಕಳು ಕೂತಿದ್ರೆ, ಸ್ವಲ್ಪ ಎಲ್ಡರ್ಸ್ ಎಲ್ಲ ಕೂತಿದ್ರಿ. ಬೆಳಗ್ಗೆ ನಿನ್ನೆ ರಾತ್ರಿಯಿಂದನೇ ಬಹುಶಃ ಶುರುವಾಗಿರುತ್ತೆ, ಇವತ್ತು ಸಂಜೆವರೆಗೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಹಿಳೆ 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 ಕೇಳಿ 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 ತಲೆ ಮೇಲೆ ಮಳೆ ಬಿದ್ದಂಗೆ ಆಗ್ಬಿಟ್ಟಿರುತ್ತೆ ಅಲ್ವಾ ಮಕ್ಕಳೇ? ಸುಮಾರು ಸತಿ ನಾನು ಅನ್ಕೊಂತೀನಿ, ಯಾವಾಗಲೂ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಸ್ಟೇಜ್ ಎದುರಿಗೆ ಕೂತ್ಕೊಳ್ಳೋದು ನನಗೆ ಭಾಳ ಇಷ್ಟವಾಗಿರೋ ವಿಷಯ. ಯಾಕಂದರೆ ಮಾತಾಡೋದಕ್ಕಿಂತ ಕೇಳಿಸ್ಕೊಳ್ಳೋದು ಮತ್ತು ಏನಾದರೂ ಮಾಡೋದು ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಸೊ ಅವಾಗಲಿಂದ ಯೋಚನೆ ಮಾಡ್ತಾ ಇದ್ದೆ ನಾನು. ಅಲ್ಲಿ ಕೂತಿದ್ದಾಗ ಎಲ್ಲ ಮಾತು ಕೇಳಿಸ್ಕೊಂಡಾಗ ಏನೆಲ್ಲ ಯೋಚನೆ ಬರ್ಬೋದು ನನಗೆ ಅಂತ ಭಾವಿಸ್ಕೊಂಡು ನಾನು ಯೋಚನೆ ಮಾಡಿ ಏನು ಮಾತಾಡ್ಬೋದು ಇವತ್ತು ಅಂತ ಅಂದ್ಕೊಂಡಾಗ, ಸರಿ ನಾನು ಅತಿಥಿಯಾಗೋ ಅಧ್ಯಕ್ಷರಾಗೋ ಮಾತಾಡೋದಕ್ಕಿಂತ ಅಥವಾ ಒಬ್ಬ ಮಹಿಳೆಯಾಗಿ ಮಾತಾಡೋದಕ್ಕಿಂತ ಯಾಕೆ ಒಂದು ಕ್ಷಣ ನಾವು ಮಹಿಳೆನೋ ಪುರುಷನೋ ಅಂತ ಅಂದ್ಕೊಂಡು ಯಾಕೆ ಜೀವನದಲ್ಲಿ ಯೋಚನೆ ಮಾಡ್ತೀವಿ? ಯಾಕೆ ಅಟ್ಲೀಸ್ಟ್ ಒಂದು ಕ್ಷಣ ಕಾಲ ನಾನು ಯಾಕೆ ಒಬ್ಬ ವ್ಯಕ್ತಿ ಅಂತ ಯಾಕೆ ಯೋಚನೆ ಮಾಡಬಾರ್ದು ನಾವೆಲ್ಲ ಅಂತ ಸುಮಾರು ಸತಿ ಅನಿಸಿದೆ ನನಗೆ. ಯಾಕಂದರೆ ನಾನು ಎಲ್ಲೇ ಹೋದ್ರೂ ಒಂದು ಮುಕ್ತವಾಗಿ ನಾವೆಲ್ಲ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಎಲ್ಲೋ ಒಂದು ಕಡೆ ಇಲ್ಲಿಂದ ಏನೋ ಒಂದು ಕ್ಲೀಶೆಯಾಗಿ ನಡ್ಕೊಂಬಂದಿರುತ್ತೆ, ಕ್ಲೀಶೆಯಾಗಿ ಪಾಲನೆ ಮಾಡ್ಕೊಂಬಂದಿರ್ತದೆ. ಅದೇ ಯೋಚನೆ ಮಾಡ್ಕೊಂಡು ನಾವು ಜೀವನ ಸಾಗಿಸ್ತಾ ಇರ್ತೀವಿ. ಪ್ರಕೃತಿಯಲ್ಲಿ ಫೆಮಿನೈನ್ ಆ್ಯಂಡ್ ಮ್ಯಾಸ್ಕ್ಯುಲೈನ್, ಏನು ಸ್ತ್ರೀತ್ವ ಮತ್ತು ಪುರುಷತ್ವ ಅಂತ ಇದೆ, ಅದು ಎರಡೂ ಕೂಡ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಇದ್ದಂಗೆ. ಮೊಬೈಲಲ್ಲಿ ಮೊಬೈಲ್ ಫೋನ್ ಇರುತ್ತೆ, ಒಳಗಡೆ ಸಾಫ್ಟ್ವೇರ್ ಕಿತ್ತೋದ್ರೆ ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲ ಏನೋ ಹಾರ್ಡ್ವೇರ್ ಹಾಳಾಗಿ ಸಾಫ್ಟ್ವೇರ್ ಚೆನ್ನಾಗಿದ್ರೆ ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ದೇಹದಲ್ಲಿ ಪ್ರಾಣ ಇಲ್ಲದಲೇ ಇದ್ದರೆ, ಪ್ರಾಣ ಇದ್ದು ದೇಹ ಕೆಟ್ಟೋದ್ರೆ ಎರಡೂ ಹೇಗೇನೋ ಇಡೀ ಪ್ರಕೃತಿಯಲ್ಲಿ ಫೆಮಿನೈನ್ ಮತ್ತು ಮ್ಯಾಸ್ಕ್ಯುಲೈನ್ ಎರಡೂ ಒಂದೇ. ಆದರೆ ಒಂದು ಫೆಮಿನೈನ್ ಎನರ್ಜಿ ಏನು ಸ್ತ್ರೀತ್ವ ಅನ್ನೋದಿದೆ, ಈಗ ಮೇಡಮ್ ಹೇಳ್ತಾ ಇದ್ರು. ಮತ್ತು ನಮ್ಮನ್ನು ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಒಂದು ದಿನ ಕೊಟ್ಟಿದ್ದೀವಿ. ಯಾಕಂದರೆ ಇಷ್ಟು ಕಲರ್ಫುಲ್ಲಾಗಿ ಮಹಿಳೆಯರು ಮಾತ್ರ ಕಾಣಕ್ಕಾಗೋದು. ನಾವು ಏನು ಬೇಕಾದರೂ ಡಿಫ್ರೆಂಟಾಗಿ ಯೋಚನೆ ಮಾಡ್ಬೋದು, ಡಿಫ್ರೆಂಟಾಗಿ ಹಾಕೊಂಡು ಬರ್ಬೋದು. ಪುರುಷಂದು ಬಟ್ಟೆ ಹಾಕೋಬೋದು, ಮಹಿಳೆಯದು ಬಟ್ಟೆ ಹಾಕೋಬೋದು. ಎಲ್ಲ ಥರ ದೇವರು ಎಷ್ಟು ನಮಗೆ ಸ್ವತಂತ್ರ ಕೊಟ್ಟಿದ್ದಾನೆ ಅಂದರೆ ವಿ ಶುಡ್ ಬಿ ಹ್ಯಾಪಿ ಆಸ್ ಎ ವಿಮೆನ್ಹುಡ್. ಯಾವಾಗಲೂ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ? ಸೆಲೆಬ್ರೇಟ್ ಅವರ್ ವಿಮೆನ್ಹುಡ್. ಅಂದರೆ ಸರ್ ಕೆಲವು ಮಾತು ಹೇಳ್ಬೇಕಾದ್ರೆ ನಾನು ಯೋಚನೆ ಮಾಡ್ತಿದ್ದೆ, ಅವಳು ಏನು ಪತ್ರ ಬರೆದಿಟ್ಟು ಹೋಗಿರ್ತಾಳೆ, ನಾನು ಯಾಕಾದರೂ ಹೆಣ್ಣಾಗಿ ಹುಟ್ಟಿದ್ನೋ ನೆಕ್ಸ್ಟ್ ಜನ್ಮದಲ್ಲಿ ಅಲ್ವಾ? ಕೆರೆಗೆ ಹಾರ ಕೇಳಿದ್ದೀರಾ? ಕೆರೆಗೆ ಹಾರ ನಾಟಕ, ಇನ್ನಿಂದಲೂ ಕೆರೆಗೆ ಹಾರ ನಾಟಕ ಆಡ್ಕೊಂಡು ಬರ್ತಾ ಇದ್ದಾರೆ.
ಯಾಕೆ ಯಾಕೆ ಅಂದರೆ ಕೆರೆಗೆ ಹಾರ ಎಲ್ಲರಿಗೂ ಫೇಮಸ್, ಅದೊಂದು ಜಾನಪದ ಒಂದು ಕೃತಿ. ನಾನು ಕೂಡ ನಿಮ್ಮಂಗೆ ಕಾಲೇಜಲ್ಲಿ ಓದಬೇಕಾದ್ರೆ ಜೆಂಡರ್ ಸೆನ್ಸಿಟೈಸೇಷನ್ ವರ್ಕ್ಶಾಪ್ ಇದ್ದಾಗ ಯಾರೋ ಕೇಳಿದ್ರು, ಎಷ್ಟು ಜನಕ್ಕೆ ನಾನು ಮಹಿಳೆಯಾಗಿ ಹುಟ್ಟಿದ್ದು ನನಗೆ ಖುಷಿ ಇದೆ ಅಂತ ನಮಗೆ ನಾವೇ ಅನಿಸುತ್ತೆ ಅಂತ ಕೇಳಿದಾಗ ಸುಮಾರಷ್ಟು ಜನಕ್ಕೆ, ಅಂದರೆ ಪ್ರಾಮಾಣಿಕವಾಗಿ ಹೇಳಬೇಕು, ಎಷ್ಟು ಜನಕ್ಕೆ ನಾವು ಮಹಿಳೆಯಾಗಿ ಹುಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಖುಷಿ ಇದೆ ಅಂತ ಅನಿಸುತ್ತೆ ನಮಗೆ ನಾವೇ ಯೋಚನೆ ಮಾಡ್ಕೋಬೇಕು. ಯಾಕಂದರೆ ಇವತ್ತಿನ ಒಂದು ಇದರಲ್ಲಿ, ಇವತ್ತು ಅಂತಲ್ಲ ನೋಡಿ, ಯಾವತ್ತಿದ್ರೂ ಮಹಿಳೆ ಇವತ್ತಿನ ಒಂದು ಕಾಲಮಾನದಲ್ಲಿ ಏನಿದೆ ಅಂದರೆ ನಾವೆಲ್ಲ ಒಂಥರ ಸಂಕ್ರಮಣ ಕಾಲದಲ್ಲಿ ಇದ್ದೀವಿ, ಅಂದರೆ ಟ್ರಾನ್ಸಿಷನ್ ಪೀರಿಯಡ್. ಹಿಂದೆ ಒಂಥರ ಕಾಲದಲ್ಲಿತ್ತು, ಅದೇ ಒಂದು ಕಟ್ಟುಪಾಡುಗಳಲ್ಲಿ ಅವರು ಇದೇ ರೀತಿ ನಾವು ಇದ್ದೀವಿ ಅಂತ ಆವಿರ್ಭವಿಸ್ಕೊಂಡು ಇದ್ಬಿಟ್ಟಿದ್ರು. ಇವಾಗ ಮುಂದೆ ಜನ್ರೇಷನ್ ಏನಾಗಿದೆ, ತುಂಬ ಇದು ಏನು ಹೇಳ್ತಾರೆ, ಬದಲಾವಣೆ ಕಂಡ್ಕೊಂಡ್ಬಿಟ್ಟಿದೆ ಅಂತ ಅದೊಂದು ಎಕ್ಸ್ಟ್ರೀಮ್ಸ್ ಅಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ಎರಡರುಗಳ ಮಧ್ಯೆ ತಾಕಲಾಟದಲ್ಲಿ ಇವತ್ತು ನಿಜವಾಗ್ಲೂ ಮಹಿಳೆ ಅನೇಕ ಸವಾಲುಗಳನ್ನ ಆಕೆ ಎದುರಿಸ್ತಾ ಇದ್ದಾಳೆ. ನಾನು ಹೇಳಿದ್ನಲ್ಲ, ಒಂದು ಪ್ರಿಜುಡೈಸ್ಡ್ ಮೈಂಡ್ ಸೆಟ್, ಅಂದರೆ ಪುರುಷ ಪ್ರಧಾನ ಸಮಾಜ ಅಂತೀವಿ, ಅದು ಪುರುಷನಲ್ಲೇ ಇರಬೇಕು ಅಂತ ಇಲ್ಲ. ಒಂದು ಮಹಿಳೆಯ ಮನಸ್ಸಲ್ಲೂ ಕೂಡ ಆ ಪುರುಷ ಪ್ರಧಾನ ಸಮಾಜದ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಬಗ್ಗೆ ಮಹಿಳೆಯರಲ್ಲೇ ಅವರ ಮನಸ್ಸಿನಲ್ಲೇ ಕೂಡ ಇರಬೇಕು. ಅದಕ್ಕೆ ಪುರುಷನಲ್ಲೇ ಇರಬೇಕು, ಮಹಿಳೆಯಲ್ಲೇ ಇರಬೇಕು ಅಂತ ಇಲ್ಲ. ಯಾಕಂದರೆ ಎಷ್ಟೊಂದು ಸತಿ ನಾವು ಯೋಚನೆ ಮಾಡಿದಾಗ ಗೊತ್ತಾಗ್ತಾ ಇರುತ್ತೆ ಏನಂದರೆ ಮಹಿಳೆಗೆ ಮಹಿಳೆ ಶತ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ, ಮಾತಾಡ್ತಾನೂ ಇರ್ತಾರೆ. ಎಷ್ಟೊಂದು ಕಡೆ ನಾವೇ ಸೇರೋದ್ರಲ್ಲೇ ನಾವೇ ಎಲ್ಲೋ ಫೇಲ್ಯೂರ್ ಆಗೋಗ್ಬಿಡ್ತೀವಿ ಅನ್ನೋ ಒಂದು ಇದಿರುತ್ತೆ. ಅಂಥ ಒಂದು ಎಲ್ಲ ಸಂದರ್ಭಗಳನ್ನು ನೋಡಿದಾಗ ಮಹಿಳೆಗೆ ಸ್ವತಂತ್ರ ಕೊಡಬೇಕು, ಅದೆಲ್ಲ ಏನು ಬೇಡ ರೀ. ಶಿಸ್ತಾಗಿ ನಾವೊಬ್ಬರು ವ್ಯಕ್ತಿಯಾಗಿ ನಾವು ನಮ್ಮನ್ನು ಚೈತನ್ಯಪೂರ್ಣವಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು ಮಹಿಳೆಯರಾಗಿ. ಯಾಕೆ ಅಂದರೆ ಇದಕ್ಕೆ ಎಲ್ಲ ರೀತಿ ವಿದ್ಯೆ ಎಲ್ಲ ಕಲ್ತ್ಕೊಳ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ನಮ್ಮನ್ನು ನಾವು ನಮ್ಮ ಮನಸ್ಸು ಮತ್ತು ನಮ್ಮ ದೇಹನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಿ ನಮಗೆ ಇನ್ನೂ ಜ್ಞಾನ ಬರಬೇಕಾಗಿದೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ನಮ್ಮ ಹೆಣ್ಮಕ್ಳು. ಯಾಕಂದರೆ ಎಷ್ಟೊಂದು ಸತಿ ಡಾಕ್ಟರ್ಸ್ಗೆ ಗೊತ್ತಿರುತ್ತೆ, ನಾನು ಸುಮಾರು ಸತಿ ಇದಾದಾಗ ಎಸ್ಪೆಷಲಿ ಪ್ರಕೃತಿ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಕೊಡ್ತಿದೆ. ಇಡೀ ಪ್ರಾಕೃತಿಕ ವ್ಯವಸ್ಥೆಯಲ್ಲಿ ಒಂದು ಸ್ತ್ರೀಗೆ ಇನ್ನೊಂದು ಮನುಷ್ಯ ಕುಲವನ್ನು ಮುಂದಕ್ಕೆ ತಗೊಂಡೋಗ್ತಕ್ಕಂಥ ಜವಾಬ್ದಾರಿ ಯಾರಿಗಿರೋದು? ಮಹಿಳೆಗೆ ಇರೋದು. ಅದಕ್ಕೇನೆ ಎಲ್ಲರೂ ಅದನ್ನು ತುಂಬ ಒತ್ತಡಯುತವಾಗಿ ಹೆಣ್ಮಕ್ಳು ಹುಷಾರಾಗಿರ್ಬೇಕು, ಏನೋ ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರೂ ಹಾಳಾಗೋದು ಬಟ್ಟೆ ಅಂತೆಲ್ಲ ಏನೇನೋ ಹೇಳ್ತಾರೆ. ಆದರೆ ನಿಜವಾಗ್ಲೂ ಎಜುಕೇಷನ್ನು ಮಹಿಳೆಯರಿಗೆ ಎಷ್ಟು ಬೇಕೋ ಆ ಕೆಲವು ವಿಚಾರಗಳಲ್ಲಿ ಪುರುಷರಿಗೂ ಕೂಡ ಕೊಡಬೇಕು. ಇವತ್ತು ಮಹಿಳೆಯರಿಗೆ ನಾವು ಹೆಚ್ಚು ವಿದ್ಯೆ ಕಲಿತಾ ಇದ್ದೀವಿ, ಆದರೆ ಅಂತಹ ವಿದ್ಯೆ ಕಲಿತ ಮಹಿಳೆಯನ್ನ ತನ್ನ ಜೊತೆಗೆ ನಡೆಸ್ಕೊಳ್ತಕ್ಕಂಥ ವಿದ್ಯೆಯನ್ನ ಪುರುಷರಿಗೂ ಕೊಡಬೇಕು. ಆವಾಗ ಅವರನ್ನ ಸಂಭಾಳಿಸ್ಕೊಂಡು ಇಬ್ಬರು ಜೊತೆಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಇವತ್ತಿನ ಸಮಾಜದಲ್ಲಿ ಆಗ್ತಾ ಇರೋದು. ಯಾಕೆಂದರೆ ಹಿಂದಿನ ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ಟಿಗೆ ಒಬ್ಬರು ಕಲಿಕೆ ಇಲ್ಲದಲೇ ಇರ್ತಕ್ಕಂತಹ ಮಹಿಳೆಯನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅಂತ ಅವರಿಗೆ ಎಷ್ಟು ಗೊತ್ತೋ, ಕಲಿಕೆ ಇರ್ತಕ್ಕಂಥ ಮಹಿಳೆಯನ್ನು ಕೂಡ ಯಾವ ರೀತಿ ಗೌರವಿಸಬೇಕು ಆ ನಿಟ್ಟಿನಲ್ಲಿ ಕೂಡ ಇಬ್ಬರಿಗೂ ಅದು ಎಜುಕೇಟ್ ಆಗಬೇಕು. ಅದು ಮಹಿಳೆ ಇರ್ಬೋದು ಅಥವಾ ಪುರುಷ ಇರ್ಬೋದು. ನಾವು ಹೆಚ್ಚಾಗಿ, ನಾನು ಹೇಳೋದು ಹೆಣ್ಮಕ್ಳಿಗೆ, ನೀವು ಹೆಚ್ಚಾಗಿ ಎಲ್ಲೋ ನಾನು ಮಹಿಳೆ ಅಂತ ಅಡ್ವಾಂಟೇಜು ತಗೋಬೇಡಿ, ಎಲ್ಲೋ ನಾನು ಮಹಿಳೆ ಅಂತ ಒಂದು ಇದನ್ನು ವಿಜೃಂಭಿಸೋದು ಬೇಕಾಗಿಲ್ಲ, ಅಥವಾ ನಾವು ಏನೋ ಮಹಿಳೆ ಅಂದ್ಬಿಟ್ಟು ನಮ್ಮ ಶಕ್ತಿಯನ್ನು ಕ್ಷೀಣಿಸ್ಕೊಳ್ಳೋದು ಬೇಕಾಗಿಲ್ಲ. ನಮಗೆ ಏನು ಬೇಕು, ನಾವು ಏನು ಮಾಡ್ತಾ ಇದ್ದೀವಿ. ಯಾಕಂದರೆ ಹೆಚ್ಚು ಹೆಣ್ಮಕ್ಳು ಕಲಿತಾ ಯಾಕಂದರೆ ಎಲ್ಲ ರೀತಿ ಎಕ್ಸಾಂಪಲ್ಸು ಹೇಳಿದಾಗ ಹಿಂದೆ ನೀವು ನಮ್ಮ ಬೇರುಗಳನ್ನು ನಾವು ಯಾವತ್ತೂ ಮರಿಬಾರ್ದು. ಹಿಂದೆ ಏನು ವೇದಿಕ ಕಾಲದಿಂದ ಹೆಣ್ಮಕ್ಳು ಬಂದಿದ್ವಿ, ಯಾಕಂದರೆ ಆ ಕಾಲದಲ್ಲೂ ಏನು ಸಂಸ್ಕೃತವನ್ನು ವೇದಾಧ್ಯಯನ ಮಾಡಿ ಸಮಾನವಾಗಿ ಭಾಷ್ಯಗಳನ್ನು ಬರೆದಕ್ಕಂಥ ಹೆಣ್ಮಕ್ಳು ಇದ್ದರು. ಇವತ್ತು ಕೂಡ ಆಸ್ಟ್ರೋನೆಟ್ ಆಗಿ ಕೆಲಸ ಮಾಡಿದಂಥವ್ರು ಇದ್ದಾರೆ. ಹಾಗಂತ ಅವ್ರನ್ನೇ ಎಕ್ಸಾಂಪಲ್ ತಗೊಂಡು ನಾವು ಬದುಕಬೇಕು ಅಂತಿಲ್ಲ. ಮನೆಯಲ್ಲಿ ಚೊಕ್ಕವಾಗಿ ನಮ್ಮನ್ನೆಲ್ಲ ಕಾಯ್ದು ನಾವು ಹೋದ ತಕ್ಷಣ ನಮಗೆ ತುಟ್ಟಿರ್ತಕ್ಕಂಥ ನಮ್ಮ ತಾಯಿನೂ ಕೂಡ
ಮಹಿಳೆಯಾಗಿರ್ತಾಳೆ, ಅವಳೂ ಕೂಡ ನಮಗೆ ದ ಬೆಸ್ಟ್ ಐಡಿಯಲ್ಗಳನ್ನ ನೀಡಿಸ್ತಾರೆ. ಅವಳು ಕೂಡ ನಮಗೆ ಎಲ್ಲ ಮಾದರಿಯಾಗಿರ್ತಕ್ಕಂಥ ಹೆಣ್ಮಕ್ಳು, ಒಬ್ಬ ಆಸ್ಟ್ರೋನೆಟ್ನೋ ಅಥವಾ ವೇದಿಕೋ ಇದೆ ಹೇಳಕ್ಕೆ ಬರೋ ಅವಶ್ಯಕತೆ ಇಲ್ಲ. ನಮಗೆ ಯಾರೂ ಎಕ್ಸಾಂಪಲ್ ಆಗಿ ನಾವು ಎಲ್ಲೆಲ್ಲೋ ಹುಡುಕೋದು ಬೇಕಾಗಿಲ್ಲ. ಜಸ್ಟ್ ನಮ್ಮ ಮನೆ ಒಳಗಡೆ ನೋಡಿದರೆ ನಮ್ಮನ್ನು ಗರ್ಭದಿಂದ ಅಷ್ಟು ಒಂದು ಪ್ರಕೃತಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಿಂದ ನಮ್ಮನ್ನು ಬೆಳೆಸ್ತಕ್ಕಂಥ ತಾಯಿನೂ ನಮಗೆ ಕೂಡ ಐಡಿಯಲ್ ಆಗಿ ಕಾಣಿಸ್ತಾಳೆ. ಹಾಗಾಗಿ ಯಾಕೆಂದರೆ ಇವತ್ತು ನಮ್ಮ ಮಕ್ಕಳಿಗೆ ನನಗೆ ಇಷ್ಟೇ ಹೇಳಕ್ಕೆ ಬರೋದು, ಹೆಣ್ಮಕ್ಳಿಗೆ ಕಲ್ತ್ಕೊಳ್ಬೇಕು, ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಮಾಡಿ. ಜ್ಞಾನ ಅಂದರೆ ಬರೀ ಎಕ್ಸಾಮ್ಸು ಓದೋದು ಅಷ್ಟೇ ಅಲ್ಲ ಮಕ್ಕಳೇ. ನಾವು ಯಾಕೆ ಪ್ರತಿಯೊಂದು ಪ್ರಶ್ನೆ ಮಾಡಿ ತಿಳ್ಕೊಂಡು ಒಂದು ಜ್ಞಾನ ಸಂಪಾದನೆ ಮಾಡಿ. ಎಲ್ಲರೂ ಹೇಳ್ತಾರೆ ಇವಾಗ ಒಂದು ಏನು ಏಜ್ ಇದೆ ಇಂಥದ್ರಲ್ಲಿ ನಾವು ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ಯಾಕಂದರೆ ನನಗೆ ಜ್ಞಾಪಕ ಬಂತು, ಮಂಜುನಾಥ್ ಅವರು ಇವರು ಮಾತಾಡಬೇಕಾದ್ರೆ ಕೆಲವು ಶ್ಲೋಕ ಎಲ್ಲ ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಶಾಂತಲೆ ಹೆಸರು ಕೇಳಿದಿರಲ್ಲ, ನಾಟ್ಯರಾಣಿ ಶಾಂತಲೆ, ನನಗೆ ತಕ್ಷಣ ಜ್ಞಾಪಕ ಬಂತು. ಎಲ್ಲ ಕ್ಷೇತ್ರಗಳಲ್ಲೂ ಯಾವ ರೀತಿ ಒಂದು ನಾವೆಲ್ಲೆಲ್ಲೋ ಎಕ್ಸಾಂಪಲ್ಸ್ನ ಹುಡುಕ್ಬೇಕಾಗಿಲ್ಲ. ನಮ್ಮ ಭಾರತೀಯ ಮಣ್ಣಿನಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಅವಳದೇ ಆದ ವಿಶೇಷತೆ ಇದೆ. ನಾವು ಮಹಿಳೆಯರಾಗಿ ಯೋಚನೆ ಮಾಡಬೇಕಾಗಿರೋದು ಇಲ್ಲಿ ಕೂತಿರೋ ಇಷ್ಟು ಜನಕ್ಕಾಗಿ ನನಗೆ ಅಂತಲ್ಲ, ಅಥವಾ ಅಲ್ಲೆಲ್ಲೋ ಕೂತಿರೋರ್ಗಲ್ಲ. ಒಂದು ನಾವು ಹೆಣ್ಮಕ್ಳು